ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗಾಗಿದೆ ಟೈಮು 7:30. ಈಗ ಹೋಗಬೇಕು ಹಾಸ್ಪಿಟಲ್ಗೆ ಹೋಗಿ. ಇವಾಗ ಅಡ್ಮಿಷನ್ ನಮ್ದು ಇವತ್ತು. ಸೊ ಹೋದ್ಮೇಲೆ ನಿಮ್ಗೆ ಅಲ್ಲಿ ಪ್ರೊಸೀಜರೆಲ್ಲ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ. ಸೊ ಈಗ ಜಸ್ಟ್ ಮನೇಲಿ ಈ ರೀತಿ ರೆಡಿ ಆಗಿದ್ದೀನಿ. ನೋಡ್ಬೋದು ಟ್ರಿಪ್ಪಿಗೆ ಹೋಗೋ ಥರ ರೆಡಿ ಆಗಿದ್ದೀನಿ. ಎನಿವೇಸ್ ಎಲ್ಲ ಇವಾಗ ಟೈಮ್ ಆಗಿದೆ ಆಲ್ರೆಡಿ. ಹೋಗ್ಬಿಟ್ಟು ಅಲ್ಲೇನೇನಾಗುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಈಗ ಬನ್ನಿ ಕೆಳಗಡೆ ಹೋಗಿ ಪೂಜೆ ಮಾಡ್ಕೊಂಡು ಹೋಗ್ಬಿಡೋಣ. ನಾನು ಏನೂ ತಿನ್ನಂಗಿಲ್ಲ. ರಾತ್ರಿಯಿಂದ 10 ಗಂಟೆಗೆ ಊಟ ಮಾಡಿ ಅಂತ ಹೇಳಿದರು ಅಷ್ಟೇ. 10 ಗಂಟೆಗೆ ಊಟ ಮಾಡಾದ್ಮೇಲೆ ಇವಾಗ ಒಂದು ಡ್ರಾಪ್ ನೀರು ಕುಡ್ದಿಲ್ಲ. ಸಿಪ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಇಟ್ಸ್ ಓಕೆ. ಹೋದರೆ ಆಮೇಲೆ ಏನಾದರೂ ಕೊಡ್ತಾರೆ. ಬೇಗ ಬೇಗ ಪ್ರೊಸೀಜರ್ ಮುಗಿದ್ರೆ ಆಮೇಲೆ ತಿನ್ಬೋದು ಆರಾಮಾಗೆ. ಅದಕ್ಕೇ ಈಗ ಹೋಗೋಣ. ಬನ್ನಿ ಕೆಳಗಡೆ ಹೋಗೋಣ. ಫಸ್ಟು ಝೂಮ್ ಇದಾದರೆ ಸಾಕು. ನಿನ್ನೆ 2 ಫೋಟೋದಿಂದನೂ ಬಲಗಡೆನೇ ಹೂವು ಬಿದ್ದಿದೆ. 2 ಫೋಟೋದಿಂದನೂ ಬಲಗಡೆನೇ ಹೂವು ಬಿದ್ದಿದೆ. ಈಗೂ ಅದೇ ಫೋಟೋದಿಂದ ಆಂಜನೇಯ ಫೋಟೋದಿಂದ ಬಲಗಡೆ ಬಿದ್ದಿದೆ. ಕೊಟ್ಟಿದ್ದ ಡೇಟ್ ಯಾವುದು ಅಂತ ಹೇಳಿದರೆ 11th ಸ್ಯಾಟರ್ಡೆ ಮಾರ್ನಿಂಗ್ 7 o'clock ಬಂದು ಅಡ್ಮಿಷನ್ ಆಗಬೇಕಂತ ಹೇಳಿದರು. ಸೊ ಅದಕ್ಕಿಂತ ಮುಂಚೆ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ನನಗೆ ಹೇರೆಲ್ಲ ಗ್ರೂಮಿಂಗ್ ಆಗಿದ್ದರೆ ಅಲ್ಲಿ ನಂಗೆ ಮೇಂಟೆನೆನ್ಸ್ ಅಷ್ಟೊಂದು ಜಾಸ್ತಿ ಬರಲ್ಲ. ಹಾಗಾಗಿ ಮುಂಚೆನೇ ಹೇರೆಲ್ಲ ಸರಿ ಮಾಡ್ಕೊತಾ ಇದ್ದೀನಿ. ಅಫ್ಕೋರ್ಸ್ ಈ ಟೈಮಲ್ಲಿ ಹೋಲ್ ಬಾಡಿ ವ್ಯಾಕ್ಸಿಂಗ್ ಆಗಿರೋದು ಕೂಡ ತುಂಬ ಇಂಪಾರ್ಟೆಂಟು. ಮತ್ತು ಅಲ್ಲಿ ಹೋದ್ಮೇಲೆ ನಿಮಗೆ ಸುಮ್ಮನೆ ಅದು ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಅದೆಲ್ಲ ಟೈಮ್ ತೊಗೋತಾರೆ. ಸೊ ನಾನೆಲ್ಲ ಮುಂಚೆನೇ ಪ್ರಿಪೇರ್ ಆಗಿದ್ದೆ. ಹ್ಯಾಂಡ್ಸ್ ಆಗಲಿ ಲೆಗ್ಸ್ ಆಗಲಿ ಎಲ್ಲನೂ ನೀಟಾಗಿ ನಾನು ವ್ಯಾಕ್ಸ್ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಇದು ಸ್ಪೆಸಿಫಿಕ್ ಡೇಟ್ ಕೊಟ್ಟಿರೋದ್ರಿಂದ ನಮ್ಮನ್ನು ನಾವು ಈ ರೀತಿ ಚೆನ್ನಾಗೇ ಮೊದಲೇ ಗ್ರೂಮಿಂಗ್ ಮಾಡಿಕೊಂಡು ಹೋಗ್ಬೋದು. ಇದು ಪೋಸ್ಟ್ಮಾರ್ಟಮಲ್ಲೂ ಹೆಲ್ಪ್ ಆಗುತ್ತೆ ಅಲ್ವಾ ನಮಗೆ. ಹಾಗಾಗಿ ಮತ್ತು ಕ್ಲೀನಾಗಿರ್ಬೋದು, ನೀಟಾಗಿರ್ಬೋದು, ಅದೊಂದು ರೀಸನ್ನು. ಆ್ಯಂಡ್ ನಿಮಗೇನು ಬೋರ್ ಆಗಲ್ವಾ ಇದೆಲ್ಲ ಮಾಡಿದ್ದು? ಇಷ್ಟೊಂದು ಎನರ್ಜಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಏನಂದರೆ ಅವ್ರವ್ರ ಸೆಲ್ಫ್ ಕೇರ್ ಅಷ್ಟೇ ಅದು ಅಲ್ವಾ. ಕೆಲವೊಬ್ರಿಗೆ ಏನೂ ಗ್ರೂಮಿಂಗ್ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟೇ ಇರಲ್ಲ, ಆ ಟೈಮಲ್ಲಿ ಮೂಡಿರಲ್ಲ. ಬಟ್ ನನಗೆ ಆ ಥರ ಇರೋದಕ್ಕೆ ಇಷ್ಟ ಆಗೋಲ್ಲ. ಈವನ್ ನಾನು ಹಾಸ್ಪಿಟಲಲ್ಲೂ ಅಷ್ಟೇ, ಮನೆಯಲ್ಲೂ ಅಷ್ಟೇ, ನಾನು ಹೆಂಗೆ ಬೇಕು ಹಂಗಂಗೆ ನನಗೆ ಇರೋಕ್ಕೆ ಇಷ್ಟ ಆಗೋಲ್ಲ. ನನಗೆ ಕ್ಲೀನಾಗಿರಬೇಕು, ತುಂಬ ನೀಟಾಗಿ ಕಾಣಿಸ್ಬೇಕು. ತುಂಬ ಯಾವುದೇ ಸಿಚುವೇಷನಲ್ಲಿದ್ದರೂ ಅಟ್ಲೀಸ್ಟ್ ನಮ್ಮನ್ನು ನಾವು ಚೆನ್ನಾಗಿ ಕಾಣ್ಕೋಬೇಕು ಅನ್ನೋ ಥರ ನನಗೆ ಒಂದು ಅದು ನಂಗೆ ಸೆಲ್ಫ್ ಕಾನ್ಫಿಡೆನ್ಸ್ನ ತುಂಬ ಬೂಸ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಅಷ್ಟೇ. ಇವಾಗ ಆಯಿತು, ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಫಿನಿಷ್ ಮಾಡಿಕೊಂಡು ಹೊರಟಿರೋದು ಇದು ಅಷ್ಟೇ. ಸೋಮು ಹೇಳ್ತಾಯಿದ್ರು ಹೇರೆಲ್ಲ ಸೆಟ್ ಮಾಡ್ಕೊತಾ ಇದೆಯಾ ಇವಾಗಲೇ ಅಂತ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಮತ್ತು ನೆಕ್ಸ್ಟು ಬರುವಂಥ ನನ್ನ ವ್ಲಾಗ್ಗಳು ನಿಮಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಎಲ್ಲ ಕಂಪ್ಲೀಟ್ ಡೀಟೇಲಾಗೆ ವಿಡಿಯೋ ಮಾಡಿದ್ದಾನೆ ನನ್ನ ಕಸಿನ್ನು.
ತುಂಬ ಚೆನ್ನಾಗಿ ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದಾನೆ. ಯಾವ ವೀಡಿಯೋನೂ ಮಿಸ್ ಆಗಬಾರ್ದು ಸರಿ ಅಂತ ಹೇಳಿದ್ದೆ ನಾನು. ಯಾಕೆಂದರೆ ಲಾಸ್ಟ್ ಟೈಮ್ ಪಾಪ ಸೋಮು ಒಬ್ಬರೇ ಅಲ್ವಾ ಇದ್ದಿದ್ದು. ಏನಂದರೆ ಸೋಮುಗೆ ಒಂದು ಹಾಸ್ಪಿಟಲ್ಗೆ ತುಂಬ ಜನ ವಿಸಿಟ್ ಮಾಡೋದು ಸೋಮು ಪ್ರಿಫರ್ ಮಾಡಲ್ಲ. ಪಾಪು ಏನಾದರೂ ಇನ್ಫೆಕ್ಷನ್ ಆಗುತ್ತೆ ಅಂತ, ಅದಕ್ಕೋಸ್ಕರ ಯಾವ ವೀಡಿಯೋಸು ಮಾಡೋಕ್ಕೆ ಯಾರೂ ಇರಲಿಲ್ಲ ಲಾಸ್ಟ್ ಟೈಮು. ಈ ಸರಿ ಅದಕ್ಕೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ನನ್ನ ತಮ್ಮಂಗೆ ಹೇಳಿದ್ದೆ ನಾನು ಮುಂಚೆನೇ. ಇನ್ನೇನು ಹೊರಡೋದಷ್ಟೇ ಕೆಲಸ. ಬನ್ನಿ, ನನ್ನ ಔಟ್ಫಿಟ್ ನೋಡಿ ಈ ಥರ ಇದೆ, ಕ್ಯಾಶುವಲಾಗಿ ಹೋಗೋಣ. ಒಂದೆರಡು ಹೂವು ಕಿತ್ಕೊಂಡು ತಿಂತಾರೆ. ಕಾರ್ ಒಳಗಡೆ ಮೊನ್ನೆ ಒಂದು ಸಿಕ್ಕಿದ್ದು, ಸಂಜೆ ಆದರೆ ಚೆನ್ನಾಗಿ ಸಿಗುತ್ತೆ. ಇವಾಗ ಒಂದೇ ಒಂದು ಸಿಕ್ಕಿದೆ. ಸೊ 7 ಇವಾಗ ಎಷ್ಟು 8 o'clock ಆಯಿತು. 8 o'clock ಆಗಿದೆ. ಈಗ ಇನ್ನೇನು ಹೊರಡೋಣ ಎಲ್ಲರೂ. ಅಮ್ಮ, ಪಾಪು, ಅತ್ತೆ ಎಲ್ಲ ಆಮೇಲೆ ಬರ್ತಾರೆ. ಫಸ್ಟ್ ನಾವು ಹೋಗಿ ನಮ್ಮದು ಪ್ರೊಸೀಜರ್ ಏನಿದೆ ಅದನ್ನು ಮುಗಿಸ್ಕೊಂಡು ಬರೋದಷ್ಟೇ ಇವಾಗ. ಅಯ್ಯೋ ಒಂಚೂರು ಭಯ ನನಗೆ ಆ ನೀಡಲ್ಲಿ ಹಿಂಗೆ ಹಾಕ್ತಾರಲ್ಲ ಅದೊಂದು ಸ್ವಲ್ಪ ಹೆದರಿಕೆ ಜಾಸ್ತಿ ಇದೆ. ಲಾಸ್ಟ್ ಟೈಮು ಈ ಕಡೆ ಹಾಕಿ ಏನೇನೋ ಅವತಾರ ಮಾಡಾಕಿದ್ರು. ಈ ಸಲ ಏನೇನಾಗುತ್ತೆ ನಾವು ಒಂದು 10 ಸೆಕೆಂಡ್ಸ್ ಹೆಂಗೆ ಅಂದರೆ ಬನ್ನಿ, ಟೆಂಪಲ್ ಇದೆ, ಟೆಂಪಲ್ಗೆ ಕೈ ಮುಕ್ಕೊಂಡು ಹೋಗೋಣ. ಮುಗೀತು. ಇವಾಗ ದೇವ್ರ ಪೂಜೆ ಎಲ್ಲ ಕೈ ಮುಕ್ಕೊಂಡು ಹೊರಡ್ತಿದ್ದೀವಿ. ಚಿಂಟು ಫುಲ್ ವಿಡಿಯೋ ಕವರ್ ಮಾಡೋದು. ಬನ್ನಿ ಈಗ ಹೋಗೋಣ, ಕಾರೊಳಗೆ ಕುತ್ಕೊಂಡ್ಬಿಡೋಣ. ಮೈಕ್ ರಿಸೀವರ್ ಸರಿ ಮಾಡ್ಕೊಂಡಿಲ್ಲ ನಾನು. ಎಲ್ಲೋದ್ರು ಅವರು? ಓಕೆ, ಇನ್ನೇನು ಹೊರಡ್ತಾ ಇದ್ದೀವಿ ಈಗ. ಚಿಂಟು ಆ್ಯಂಡ್ ನಾನು. ಸೋಮು ಎಲ್ಲೋದ್ರು ಅಂತ ಗೊತ್ತಾಗಿಲ್ಲ. ಮೋಸ್ಟ್ಲಿ ಇವ್ರ ಮನೆಗೆ ಏನಾದರೂ ಹೋದ್ರಾ ಅಂತ. ಹೊರಗೆ ಹೋದ್ರಾ? ಸರಿ, ಈಗ ಟೈಮ್ ಆಯಿತು 8 ಗಂಟೆ ಇವಾಗ ಟೈಮು. ಹೋಗ್ಬಿಡೋಣ ಫಾಸ್ಟಾಗಿ. ಬಿಡಲ್ಲ, ಹೀಟಲ್ಲಿ ಇಟ್ಟು ಅದು ಇದು ಮಾಡಿ NICU ಅದೆಲ್ಲ ಏನೂ ಮಾಡಲ್ಲಪ್ಪ. ಏನಾಯ್ತು ಇಷ್ಟು ಖಾಲಿ ಇದೆ ರೋಡು? ಅಂದರೆ ಬೆಳಗ್ಗೆನ ಶನಿವಾರ ಅಂತ. ಓಕೆ, ಆಗಿ ಅಬೋಟ್ ಆಯಿತು. ಅಂದರೆ ಲೇಟಾಗಿ ಮದುವೆ ಆಗಿದ್ದು, ಹಂಗಾಗಿ. ಬ್ಯಾಕ್ ಮಿರರ್ ನೋಡುತ್ತೆ ಹೋಗುತ್ತೆ, ಬ್ಯಾಕ್ ಮಿರರ್ ನೋಡುತ್ತೆ ಹೋಗುತ್ತೆ. ಹೇರ್ ಎಲ್ಲ ಸರಿಯಾಗಿ ಸೆಟ್ ಮಾಡ್ಕೊಂಡಿದ್ದೆ ನಾನು. ಏನಾಯ್ತಂದರೆ ಸೆಕೆಗೆ ಇಲ್ಲ ಹಿಂಗೆ ಆಗ್ಬೋದು. ಈಗ ನಾವು ಹಾಸ್ಪಿಟಲ್ ಹತ್ರ ಬಂದ್ವಿ. Cloud9 ಹಾಸ್ಪಿಟಲ್, ಕನಕಪುರ ರೋಡು. ಅಲ್ಲೇ ನಾನು ಡೆಲಿವರಿ ಆಗ್ತಿರೋದು. ನಿಮಗೂ ಗೊತ್ತು ತುಂಬ ಜನಕ್ಕೆ. ಸೊ ಇವಾಗ ಬಂದ್ವಿ. ಅಡ್ಮಿಷನ್ ಎಲ್ಲ ಆಗಬೇಕಿತ್ತು. ಆಮೇಲೆ ಏನಂದರೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು. ಬಟ್ ಇಲ್ಲೇನಂದರೆ ತುಂಬ ಪಂಚುವಲ್ಲು ಆಪ್ರೇಷನ್ನು ಆ ಥರದ್ದೆಲ್ಲ ನಿಮ್ಗೆ ಏನಾದರೂ ಟೈಮಿಂಗ್ಸ್ ಹೇಳಿರ್ತಾರೆ. ಈ ಟೈಮಿಂಗ್ ಅಂದರೆ, ಅಥವಾ ಕನ್ಸಲ್ಟೇಷನ್ ಟೈಮಿಂಗ್ ಅಂದರೆ ಪಂಚುವಲ್ಲು ಆ ಟೈಮ್ ಹೇಳಿದಾರೆ. ಆ ಟೈಮಿಗೆ 5 ನಿಮಿಷ ಮುಂಚೆನೇ ನೀವು ಇದ್ದರೆ ಒಳ್ಳೆಯದು. ತುಂಬ ಆ ಥರ ಟೈಮಿಂಗ್ನ ಮೇಂಟೈನ್ ಮಾಡ್ತಾರೆ. ನಾನು ಅಬ್ಸರ್ವ್ ಮಾಡ್ದಂಗೆ ನಮ್ಮ ಮ್ಯಾಮು ಅಷ್ಟೇ. 5 ನಿಮಿಷ ಲೇಟಾಗಿ ಬಂದರೆ ಇಲ್ಲ ನಾನು ಹೋಗ್ತೀನಿ ನಾಳೆ ಬನ್ನಿ ಅಂತ ಹೇಳ್ತಾರೆ. ಆ ರೀತಿ ಅವರು ಆ ಥರ. OTಗೂ ಅಷ್ಟೇ 10 o'clock ಶಾರ್ಪ್ 10 o'clock ಇಡೀ ಟೀಮ್ ರೆಡಿಯಾಗಿದ್ದರು. ಬಟ್ ಎಂಡಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಂದು ರೂಮಲ್ಲಿ ಬೇರೆ ಯಾರನ್ನೋ ಅಲ್ಲಿ ಎಮರ್ಜೆನ್ಸಿ ಹಾಕಿದ್ರು. ಸೊ ಅವ್ರನ್ನ ಶಿಫ್ಟ್ ಮಾಡಬೇಕಿತ್ತು ಬೇರೆ ಕಡೆ. ಅವ್ರನ್ನ ಶಿಫ್ಟ್ ಮಾಡಿ ಹೋಗೋಷ್ಟರಲ್ಲಿ ನನ್ನ ರೂಮ್ನ ಸೆಟಪ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ 1/2 an hour ಲೇಟ್ ಆಯಿತು.
ಅದು ಅವರೇ ಬ್ಲೇಮ್ ತೊಗೊಂಡ್ರು, ಇಲ್ಲ ನಮ್ಮ ಕಡೆಯಿಂದನೇ ಇದು ಮಿಸ್ಟೇಕ್ ಆಗಿದೆ, ಒಂದೇ ಸರಿ ಎಮರ್ಜೆನ್ಸಿ 8 ಜನ ನಿನ್ನೆ ನೈಟ್ ಅಡ್ಮಿಷನ್ ಆಗಿಬಿಟ್ಟಿದ್ದಾರೆ ಮ್ಯಾಮ್, ಅದಕ್ಕೋಸ್ಕರ ಹಿಂಗಾಯಿತು ಅಂತ ಹೇಳಿದರು. ಅಷ್ಟರಲ್ಲಿ ಸರಿ ಓಕೆ ಅಂತ ಹೇಳಿಬಿಟ್ಟು ನಾವು ವೆಯ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. ಹಾಫ್ ಆನ್ ಅವರಲ್ಲಿ ಆಗೋಯಿತು. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಎಲ್ಲ OT ಸೆಟಪ್ ಆಗಿತ್ತು. ಸೊ ಹೋದ್ವಿ. ಅದ್ರ ನೆಕ್ಸ್ಟ್ ವೀಡಿಯೋನ ನೀವು ನೋಡ್ತೀರಾ. ಈಗ ನೋಡಿ ನಾನು ಆರಾಮಾಗಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ನನಗೇನೋ ಒಂಥರ ಭಯ ತುಂಬ. ಇವಾಗ ಸೋಮು ಇದ್ರದ್ದೆಲ್ಲ ಮಾತಾಡ್ತಿದ್ದಾರೆ, ಅಡ್ಮಿಷನ್ ಇದೆಲ್ಲ ಇನ್ಶೂರೆನ್ಸ್ದು ಅದು ಇದು ಎಲ್ಲ ಮಾತಾಡ್ತಾ ಇದ್ದಾರೆ. ಅಮೌಂಟಿಂದು ಕ್ಯಾಶಿಂದೆಲ್ಲ ನನಗೇನು ಗೊತ್ತಿಲ್ಲ ಅದ್ರ ವಿಷಯ ಅಷ್ಟೊಂದು. ನನಗೇನಂದರೆ ಒಂಥರ ಹೆದರಿಕೆ, ಏನೋ ಪೇಯ್ನ್ ಬಂದು ವಾಟರ್ ಬ್ರೇಕ್ ಆಗಿ ಬಂದರೆ ಅದೊಂಥರ ಇಲ್ಲಿ ನಾನು ಸುಮ್ಮನೆ ಹಾಗಂಗೆ ಬಂದು ಚುಚ್ಚಿಸ್ಕೊಳ್ಳೋದು, ಅನಸ್ತೇಷ ಕೊಡಿಸ್ಕೊಳ್ಳೋದು, ಇದೆಲ್ಲ ಒಂಥರ ಹೊಸ್ತು ಅನಿಸುತ್ತೆ ನನಗೆ ಅಲ್ವಾ ಲಾಸ್ಟ್ ಟೈಮ್ಗಿಂತ. ಹಾಗಾಗಿ ಒಂಚೂರು ಭಯ ಇತ್ತು. ಬಟ್ ಇಟ್ಸ್ ಓಕೆ, ಆರಾಮಾಗಿ ಬಂದೆ. ನೀವು ಎಲ್ಲ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರಾ ವ್ಲಾಗ್ ಯಾವಾಗ ಬರುತ್ತೆ ಏನು ಆಯಿತಾ ಅಂತ. ನನಗಂತೂ ಒಂದಿಷ್ಟು ಮೆಸೇಜ್ಗಳು ಇನ್ಸ್ಟಾಗ್ರಾಮಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ತುಂಬ ಕಾಲು ಮೆಸೇಜ್ ಎಲ್ಲ ಒಂದಿತ್ತು. ಅದು ಏನಕ್ಕೆ ಹಂಗಾಗಿತ್ತು ಅಂದರೆ, ನಾನು ಡೇಟ್ನ ಮುಂಚೆನೇ ಅನೌನ್ಸ್ ಮಾಡಿಬಿಟ್ಟಿದ್ದೆ ಅಲ್ವಾ, ನನಗೆ ಈ ಡೇಟಲ್ಲಿ ನನಗೆ C-ಸೆಕ್ಷನ್ ಆಗ್ತಿರೋದು ಅಂತ ಹೇಳಿಬಿಟ್ಟು. ಆ ಡೇಟ್ ನೆನ್ಪಿಟ್ಕೊಂಡು ಎಲ್ಲರೂ ನನಗೆ ಕಾಲು ಮಾಡಿಬಿಟ್ಟಿದ್ರು. ಸೊ ನನಗೆ ಅವಾಗ ಅನ್ನಿಸ್ತು, ಓಕೆ ನಾನು ಡೇಟೆಲ್ಲ ಹೇಳಲೇಬಾರ್ದಾಗಿತ್ತು ಮುಂಚೆನೇ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಆ ಬ್ಯುಸಿ ಟೈಮಲ್ಲಿ ಫೋನು ಅದೆಲ್ಲ ಪಿಕ್ ಮಾಡಿ ಮಾತಾಡೋದಾಗಲಿ ಅಥವಾ ಮೆಸೇಜ್ ಮಾಡೋದಾಗಲಿ ಅದೆಲ್ಲ ಆಗಲ್ಲ ಅಲ್ವಾ, ತುಂಬ ಕಷ್ಟ ಆಗ್ತಿರುತ್ತೆ. ಸೊ ನನ್ನ ಫೋನೇ ಒಂಥರ ಅದು ವಿಡಿಯೋ, ನನ್ನ ತಮ್ಮ ವಿಡಿಯೋ ಮಾಡ್ತಿದ್ದ ಆ ಟೈಮಲ್ಲೂ ಕಾಲ್ಗಳು ತುಂಬ ಕಾಲ್ ಬಂದಿದೆ, ಮೆಸೇಜ್ ಬಂದಿದೆ. ಇನ್ಸ್ಟಾಗ್ರಾಮೆಲ್ಲ ಫುಲ್ಲು ಗ್ಲಿಚ್ ಆಗಿತ್ತು. ಸೊ ಹಾಗೆ ಇವಾಗ ನಾನು ಒಂದೊಂದೇ ವ್ಲಾಗ್ನ ಸ್ವಲ್ಪ ಸುಧಾರಿಸ್ಕೊಂಡು ಮನೆಗೆ ಬಂದಮೇಲೆ ನನಗೆ ಇವಾಗ ಬಾಣತನ ಇರುತ್ತೆ ಅಲ್ವಾ, ಅದು ಇದು ಅಂತ ಏನೇನೋ ನನ್ನದೇ ರೊಟೀನ್ ಸೆಟ್ ಆಗಬೇಕು ಇವಾಗ ಕರೆಕ್ಟಾಗಿ. ಆ ರೊಟೀನಿಗೆ ಸೆಟ್ ಮಾಡಿಕೊಂಡು ಒಂದು ಸ್ವಲ್ಪ ನಿಧಾನಕ್ಕೆ ಹಾಕೋಣ ವ್ಲಾಗೆಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಒಂದೊಂದೇ. ಸೊ ಈಗ ಹಾಸ್ಪಿಟಲಲ್ಲಿ ಇನ್ನೇನು ನನಗೆ ಹೇಳಿದ್ರು, ಮ್ಯಾಮ್ ಇನ್ನೇನು ರೆಡಿ ಆಗುತ್ತೆ ನೋಡಿ. ಒಬ್ಬರು ಡಾಕ್ಟರ್ ಬಂದರು ಆಲ್ರೆಡಿ, ಅವರು ಅಲ್ಲಿ OT ಸ್ಟಾಫು. ನನಗಿವಾಗ ಹೇಳಿದ್ರು, ನೀವು ಲೇಟಾಗಿ ಬಂದ್ರಾ ಅಂತ. ನಾನು ಲೇಟಾಗಿ ಬಂದಿಲ್ಲ, ನೀವೇ ಲೇಟಾಗಿ ಬಂದಿದ್ದು ಅಂದ್ಬಿಟ್ಟು. ಆಮೇಲೆ ನಾನು ಕರೆಕ್ಟ್ ಟೈಮಿಗೆ ಇದ್ದೆ, ಅವರೇ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಡಿಲೇ ಆಯಿತು. ಆ್ಯಕ್ಚುಲಿ 10 o'clock ಹೇಳಿದರು, 10:30ಗೆ ಆಯಿತು. ಅದೇ ಡ್ಯೂ ಟು ಬಿಕಾಸ್ ಆಫ್ ರೂಮು ಒಂದು. ಆಮೇಲೆ ಇಲ್ಲಿ ಲಕ್ಸುರಿ ರೂಮ್ ಒಳಗೆ ಕೂರಿಸಿದ್ರು, ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮದು ರೂಮು ಕ್ಲೀನ್ ಮಾಡ್ತಾಯಿದ್ದೀವಿ ನಾವಿವಾಗ ಅಂತ ಹೇಳಿದ್ರು. ಸೊ ಓಕೆ, ಅಲ್ಲಿವರೆಗೂ ಇಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು NST 1 ಮಾಡೋಣ ಅಂತ ಹೇಳಿದ್ರು. NSTನೂ ಇಲ್ಲಿ ಆಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ರೂಮ್ ರೆಡಿಯಾಗಿದೆ, ಈ ರೂಮ್ ಬೇಡ ಅಲ್ಲೇ ಬನ್ನಿ ಹೋಗೋಣ ಅಂದರು. ಸರಿ ಆಯಿತು, ಏನು ಎರಡೆರಡು ಕೆಲಸ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಎನಿವೇಸ್ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಇಲ್ಲೇ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಮ್ಮ ರೂಮಿಗೆ ಶಿಫ್ಟ್ ಆದ್ವಿ. ಅಲ್ಲಿಂದ ಇಮ್ಮಿಡಿಯೇಟ್ ನನಗೆ ಆಪ್ರೇಷನ್ ಥಿಯೇಟರು. ಯಪ್ಪ ನನಗೆ ಹೆಂಗಾಯ್ತು ಗೊತ್ತಾ, ನಿಜವಾಗ್ಲೂ ಈ ಸರಿ ನಾನು ಟೆನ್ಷನ್ ಮಾಡ್ಕೊಂಡಷ್ಟು. ಅಂದರೆ ನನಗೆ ಪ್ರೊಸೀಜರ್ ಏನು ನನಗೆ ಭಯ ಇಲ್ಲ ಆಯಿತಾ, ಪ್ರೊಸೀಜರ್ ನನಗೇನೋ ಹೆದರಿಕೆ ಇರಲಿಲ್ಲ. ಬಿಕಾಸ್ ನಂಗೆ ಗೊತ್ತಿತ್ತು ಲಾಸ್ಟ್ ಟೈಮೂ ಹಿಂಗೆ ಎಷ್ಟು ಬೇಗ ಆಯಿತು, ಎಷ್ಟು ಆರಾಮಾಗಿರ್ಬೋದು ಏನು ಅಂತ ಹೇಳಿಬಿಟ್ಟು. ನನಗೆ ಭಯ ಯಾರ್ದು ಅಂತ ಹೇಳಿದ್ರೆ, ಇಲ್ಲಿರ್ತಾರೆ ನೋಡಿ ನರ್ಸ್ಗಳದ್ದು, ಅವ್ರುಗಳ್ದು ಭಯ. ಅವರು ತುಂಬ ಹಾರ್ಷಾಗೆ ನಮ್ಮನ್ನು ಒಂಥರ ಈ ಇದನ್ನೆಲ್ಲ IV ಎಲ್ಲ ಹಾಕ್ತಾರಲ್ಲ, ಅವಾಗೆಲ್ಲ ಒಂದು ಸ್ವಲ್ಪ ಹಾರ್ಷಾಗಿ ಹಾಕೋದು ಆ ಥರ ಎಲ್ಲ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಹ್ಯಾಂಡಲ್ ಮಾಡ್ತಾರೆ ನಮ್ಮನ್ನು. ಅದೊಂದು ಭಯ ಅಷ್ಟೇ ನನಗೆ, ಇನ್ನೇನಿಲ್ಲ. ಇವ್ರು ನರ್ಸ್ಗಳದ್ದು ಭಯ ಬಿಟ್ಟರೆ ನಂಗೆ ಡಾಕ್ಟರ್ಸ್ದು ನನಗೇನೂ ಭಯ ಇಲ್ಲ. ಬಿಕಾಸ್ ನನಗೆ ನಮ್ಮ ಮ್ಯಾಮ್ ಹೇಗೆ ಏನು ಅಂತ ಗೊತ್ತು ನಂಗೆ, ಅವ್ರ ಪ್ರೊಫೆಷ್ನಲಿಸಮು. ಸೊ ಅವ್ರು ನನಗೇನು ಅನಿಸಿರ್ಲಿಲ್ಲ. ನಮ್ಮ ಪಾಪು ಹುಟ್ಟಿದ್ದು ಒಳ್ಳೆ ಅಮಾಸಲೆ, ಅಂದರೆ ಹಠ ಜಾಸ್ತಿ. ಅದು ಏಪ್ರಿಲಲ್ಲಿ ಹುಟ್ಟಿದ್ರೆ ಹಠನೇ. ಏಪ್ರಿಲ್ ಮಂತ್ ಅವ್ರದ್ದು ಇಷ್ಟು ಉದ್ದ ಇದೆ, ಇಲ್ಲಿ ಕೂತ್ಕೊಂಡ್ಲಾ ಚೆನ್ನಾಗಿರುತ್ತೆ. ಹಂಗೆ ಹಂಗೆ ಫೋಟೋ ಹೊಡಿ. ಸರಿ ಮಾಡಿದ್ದೆ, ಒಂದು ರೀಲ್ ಮಾಡಿದ್ದೆ, ಈ ಸರಿ ಮಾಡಬೇಕು. ಇಲ್ಲೇ 9 ಗಂಟೆ ಆಯಿತು. ಇವ್ರು ನಿಜವಾಗ್ಲೂ ಸ್ಟಾರ್ಟ್ ಮಾಡ್ತಾರಾ? 10
ಹೊಟ್ಟೆಗೆ. ಮತ್ತೆ ಇದೇ ರೂಮ್ ಕೊಟ್ಟಿಟ್ಬಿಟ್ಟಾರೋ ಇಲ್ಲ ಇಲ್ಲ ಇದಾದ್ಮೇಲೆ ಶಿಫ್ಟ್ ಮಾಡಿ ಕ್ಲೀನ್ ಮಾಡ್ತಿದಾರಲ್ಲ. ಮತ್ತೆ ಇಲ್ಲೇ ಫಿಕ್ಸು ನೀವು ಅಲ್ಲಿಂದ ಅದೇ ಎಮರ್ಜೆನ್ಸಿ ಬರ್ತೀವಿ ಓಕೆ, ನನಗಿನ್ನೇನು ಸ್ಟಾರ್ಟ್ ಮಾಡ್ತಾರೆ ಪ್ರೊಸೀಜರು, ಆ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಏನೇನಾಗಿದೆ, ಐ ಹೋಪ್ ಈ ವಿಡಿಯೋ ನಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ನೆಕ್ಸ್ಟು ಓಟಿಗೆ ಹೋಗ್ತಾ ಇದ್ದೀನಿ, ಅಲ್ಲಿಂದ ನೆಕ್ಸ್ಟ್ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್, ಬಾಯ್ ಗಾಯ್ಸ್.